ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಬನ್ನಿ ಈ ಕ್ಲಾಸ್ನಲ್ಲಿ ಕೌಂಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತಿನ್ನೇನಿಗೆ ತಡ, ಶುರು ಮಾಡೋಣವಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೌಂಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ವ್ಯೂವರ್ಸಲ್ಲಿ ಕೇಳ್ಕೊಳ್ಳೋದು ಒಂದೊಂದು ಟೂಲ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ನೀವು ಯಾವಾಗ ಬೇಸಿಕ್ ಟೂಲ್ ಬಗ್ಗೆ ನೀವು ಪಕ್ಕಾ ತಿಳ್ಕೊತೀರೋ ಆವಾಗ ನಿಮಗೆ ಫೋಟೋಶಾಪ್ ಅನ್ನೋದು ಇನ್ನಷ್ಟು ಸುಲಭ ಆಗುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಇದರಲ್ಲಿ ನೋಡ್ಬೋದು ನೀವು ನೋಟ್ ಟೂಲ್ದೆ ಫ್ಯಾಮಿಲಿ ಆದ ಇನ್ನೊಂದು ಕೌಂಟ್ ಟೂಲ್ ಇದೆ. ಕೌಂಟ್ನ ಶಾರ್ಟ್ಕಟ್ ಕೀ ಬಂದು ಐ ಅಂತ. ಈ ಕೌಂಟ್ ಟೂಲ್ ಏನಪ್ಪ ಅಂತಂದರೆ ಇದು ಸೇಮ್ ನೋಟ್ ಟೂಲ್ ಥರನೇ ವರ್ಕ್ ಆಗುತ್ತೆ. ಇಲ್ಲಿ ಆ ನೋಟ್ಸ್ ಬದಲು ನೀವು ಕೌಂಟ್ನ ಕೊಡ್ತಾ ಹೋಗ್ತೀರಾ. ಇಲ್ಲಿ ನೋಡಿ, ಇದು 1, ಇದು 2, ಇದು 3, ಈ ಥರ ನೀವು ನಂಬರ್ಸ್ ಕೊಟ್ಟು, ಈ ನಂಬರ್ಸ್ ಕೊಟ್ಟಾದಮೇಲೆ ಈ ನಂಬರ್ ಸೈಜ್ ಏನಾದ್ರು ದೊಡ್ಡದಾಗಬೇಕು ಅಂತಂದರೆ ಇಲ್ಲಿ ಲೇಬಲ್ ಸೈಜ್ ಅಂತ ಇದೆ. ಈ ಲೇಬಲ್ ಸೈಜ್ನ ನೀವು ದೊಡ್ಡದು ಮಾಡ್ತಾ ಹೋಗ್ತು ಅಂತಂದರೆ ಆ ನಂಬರು ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಡಾಟ್. ಮಾರ್ಕರ್ ಸೈಜ್ ಏನಾದ್ರು ದೊಡ್ಡದಾಗಬೇಕು ಅಂದರೆ ನೀವು ಇಲ್ಲಿ ದೊಡ್ಡದು ಮಾಡಿದ್ರೆ ಮಾರ್ಕರ್ ಸೈಜ್ ದೊಡ್ಡದಾಗುತ್ತೆ. ಈ ಮಾರ್ಕರ್ನ ನೀವು ಮೂವ್ ಮಾಡಬೇಕು ಅಂದಾಗ ಮಾರ್ಕರ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಮಾಡ್ಬೋದು. ನೋಡಿ, ಕ್ಲಿಕ್ ಮಾಡಿದೆ, ಮೂವ್ ಮಾಡಿದೆ, ಕ್ಲಿಕ್ ಮಾಡಿದೆ, ಮೂವ್ ಮಾಡಿದೆ, ಕ್ಲಿಕ್ ಮಾಡಿ ಮೂವ್ ಮಾಡ್ಬೋದು. ಬೇಕಾದರೆ ಇಲ್ಲಿ ನೋಡಿ, ಇಲ್ಲಿ ನೀವು ಗ್ರೂಪ್ನ ಕ್ರಿಯೇಟ್ ಮಾಡ್ಬೋದು. ಗ್ರೂಪ್ ಇದು 1 ರೀನೇಮ್ ಅಂತ ಕೊಟ್ಟು ಇಲ್ಲಿ ನೋಡಿ ಕೌಂಟ್ ಗ್ರೂಪ್ ನೇಮ್ ಗ್ರೂಪ್ 1 ಅಂತ ಕೊಟ್ಟು ಓಕೆ ಕೊಟ್ಟರೆ ಇದೆಲ್ಲ ನಿಮಗೆ ಗ್ರೂಪ್ 1 ಅಂಡರಲ್ಲಿ ಬರುತ್ತೆ. ಗ್ರೂಪ್ 1 ಅಂತ ಕೊಟ್ಟು ಈಗ ನೆಕ್ಸ್ಟು ನೀವು ಈ ಗ್ರೂಪ್ನ ಆ್ಯಡ್ ಮಾಡಬೇಕು ಅಂತ ಅಂದಾಗ ಇನ್ನೊಂದು ಗ್ರೂಪು ಇಲ್ಲಿ ನೋಡಿ, ಈ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನ್ಯೂ ಗ್ರೂಪು ಓಪನ್ ಆಗುತ್ತೆ. ಇಲ್ಲಿ ನೀವು ಕೌಂಟ್ ಕೊಡ್ಬೋದು. ಈಗ ನೋಡಿ, ಗ್ರೂಪ್ 2 ಫಸ್ಟ್ ಒಂದು ಗ್ರೂಪ್ ಮಾಡಿದ್ದೀವಿ, ಇನ್ನೊಂದು 2 ಗ್ರೂಪ್ ಮಾಡಿದ್ದೀವಿ. ಈಗ ಒಂದು ಗ್ರೂಪ್ನ ನಾವು ಸೆಲೆಕ್ಟ್ ಮಾಡಿದಾಗ ನೋಡಿ ಈ ಕಲರ್ ಸೆಟ್ ಆಗುತ್ತೆ. ಈ ಕಲರಲ್ಲಿ ಕೌಂಟು ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ತಾ ಹೋದರೆ ಇಲ್ಲಿ 3 ಇದೆಯಲ್ವಾ, ಈಗ ನೆಕ್ಸ್ಟ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಅದೇ ಕಲರಲ್ಲಿ 4 ಅಂತ ಬರುತ್ತೆ. ಈಗ ನೋಡಿ, ಗ್ರೂಪ್ ನಂಬರ್ 2 ಕ್ರಿಯೇಟ್ ಮಾಡಿ ಗ್ರೂಪ್ ನಂಬರ್ 2 ಸೆಲೆಕ್ಟ್ ಮಾಡಿದಾಗ ಬೇಕಾದರೆ ನೀವು ಡಿಫ್ರೆನ್ಷಿಯೇಷನ್ ಪರ್ಪಸ್ಗೆ ನೀವು ಇದನ್ನ ಬೇಕಾದ್ರೆ ಬೇರೆ ಕಲರ್ ಕೊಡ್ಬೋದು. ಬೇರೆ ಕಲರ್ ಕೊಟ್ಟಾಗ ಈಗ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಕಲರ್ ಬೇರೆ ಕಾಣಿಸುತ್ತೆ. ನೋಡಿ, ಈ ಥರ ಕೊಡ್ತಾ ಹೋಗ್ಬೋದು. ಈ ಥರ ಕೊಟ್ಟಾಗ ನಿಮಗೆ ಆ ನಂಬರು ಕೌಂಟ್ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಗ್ರೂಪ್ 1 ಕಲರೇ ಬರಬೇಕು ನೆಕ್ಸ್ಟು ಕೌಂಟಲ್ಲಿ ಅಂತಂದಾಗ ನೀವು ಗ್ರೂಪ್ 1ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಅದೇ ಕಲರಲ್ಲಿ ನಂಬರು ಸೀರೀಸ್ ಆಗಿ ಬರುತ್ತೆ. ಈಗ 4 ಸೆಲೆಕ್ಟ್ ಮಾಡಿದ್ರಿ, ಈಗ 5 ಬಂದಿದೆ. ಈ ಥರ ನೀವು ನಂಬರ್ಸ್ ಕೊಟ್ಟು ಕಾಲ್ ಮಾಡಿ, ಅಥವಾ ಫೋಟೋಶಾಪಲ್ಲೇ ಇನ್ನೊಂದು ನೋಟ್, ಈ ನೋಟ್ನ ನಾವು ಹೇಳಿದ್ವಲ್ಲ ಮುಂಚೆ, ಆ ನೋಟ್ನ ನೀವು ಕ್ಲಿಕ್ ಮಾಡಿ ಬೇಕಾದ್ರೆ ಅದನ್ನ ಈ ಕಲರ್ಗೆ, ಈಗೇನು ಗ್ರೂಪ್ 1 ಇದೆಯಲ್ಲ ಆ ಕಲರ್ಗೆ ಸೆಟ್ ಮಾಡಿದ್ರೆ ನಿಮಗೆ ವಿಜುವಲಿ ಬೇಗ ಕರೆಕ್ಟಾಗಿ ಕನೆಕ್ಟ್ ಆಗ್ತಾರೆ. ನೋಡಿ, ಅದಾದಾಗ ನೀವು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂದು ಟೈಪ್ ಮಾಡ್ಬೋದು. ಚೇಂಜ್ ಕಲರ್ ಟು ರೆಡ್ ಅಂತ ಮಾಡೋಣ, ರೆಡ್. ಇನ್ನೊಂದು ನೋಟ್ ಬೇಕಾದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಈ ನೋಟ್ ಕಲರ್ ಬೇಕಾದ್ರೆ ನೀವು ರೆಡ್ಡೇ ಕೊಟ್ಟರೆ ಈಗಿದು ಸೆಕೆಂಡ್ ನೋಟ್ ಆಯಿತು. ಇದಕ್ಕೆ ಬೇಕಾದ್ರೆ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಚೇಂಜ್ ಕಲರ್ ಟು ಯೆಲ್ಲೋ, ನೋಡಿ ಯೆಲ್ಲೋ ಅಂತ ಕೊಟ್ಟರೆ ಈ ಚೇಂಜಸ್ ಮೆನ್ಷನ್ ಆಗುತ್ತೆ. ಇದನ್ನ ನೀವು ಡಿಲೀಟ್ ಮಾಡಬೇಕು ಅಂತಂದಾಗ ಇಲ್ಲಿ ನೋಡಿ, ಇಲ್ಲಿ 2 ಗ್ರೂಪ್ ಇದೆ. ಈಗ ನೀವು ಒಂದು ಗ್ರೂಪ್ ಮಾತ್ರ ನಮಗೆ ಶೋ ಆಗಬೇಕು ಅಂದರೆ ಈ ಐಕಾನ್ನ ನೀವು ಆ್ಯಕ್ಟಿವೇಟ್ ಮಾಡೋ ಮುಖಾಂತರ ನೀವು ಯಾವ ಗ್ರೂಪ್ ಸೆಲೆಕ್ಟ್ ಮಾಡಿರ್ತೀರೋ ಆ ಗ್ರೂಪ್ದು ವಿಸಿಬಿಲಿಟಿ ಇರೋಲ್ಲ. ಈಗ ನೋಡಿ, ಇದನ್ನ ನೀವು ಮಾಡಿದ್ರೆ ಇಲ್ಲಿ ನಿಮಗೆ ಅದು ಹೈಡ್ ಆಗುತ್ತೆ. ಅದೇ ಈಗೇನಾದರೂ ನೀವು ಗ್ರೂಪ್ 1ನ
ಶೋ ಮಾಡಬೇಕು ಅಂದಾಗ ಇಲ್ಲಿ ಬಂದು ಕ್ಲಿಕ್ ಮಾಡಿದಾಗ ನಿಮಗೆ ಅದು ಗ್ರೂಪ್ 1 ಶೋ ಆಗುತ್ತೆ, 2 ಹೈಡ್ ಆಗಿರುತ್ತೆ. ನೋಡಿ, ಶೋ ಆಗುತ್ತೆ, 2 ಶೋ ಆಗುತ್ತೆ. ಇವಾಗ ನೀವು ಕೌಂಟ್ ನಂಬರ್ ಕೊಟ್ಟಿರ್ತೀರ. ಈ ಕೌಂಟ್ ನಂಬರ್ನ ಡಿಲೀಟ್ ಮಾಡಬೇಕು ಅಂತ ಅಂದಾಗ ಈ ಕೀಬೋರ್ಡಲ್ಲಿ ಆಲ್ಟ್ ಕೀ ಪ್ರೆಸ್ ಮಾಡಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕೌಂಟು ಡಿಲೀಟ್ ಆಗುತ್ತೆ. ನೋಡಿ, ಡಿಲೀಟ್ ಆಗುತ್ತೆ. ಅದೇ ಏನಾದರೂ ನೀವು ಗ್ರೂಪ್ನ ಹೈಡ್ ಮಾಡಬೇಕು ಅಂತಂದಾಗ ಈ ಗ್ರೂಪ್ನ ನೀವಿಲ್ಲಿ ಸೆಲೆಕ್ಟ್ ಮಾಡಿ ಈ ವಿಸಿಬಿಲಿಟಿ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಹೈಡ್ ಆಗುತ್ತೆ. ಈಗ ನೋಡಿ, ಗ್ರೂಪ್ 1 ಹೈಡ್ ಆಗಿದೆ. ಅದೇನಾದರೂ ನಿಮ್ಗೆ ಅದನ್ನ ಶೋ ಮಾಡಬೇಕು ಅಂದಾಗ ಪುನಃ ನೀವು ಕ್ಲಿಕ್ ಮಾಡಿದ್ರೆ ಶೋ ಆಗುತ್ತೆ. ಈಗ ಸೆಕೆಂಡ್ ಗ್ರೂಪ್ನ ಹೈಡ್ ಮಾಡಿ ಶೋ ಆಗುತ್ತೆ. ನೀವು ಡಿಲೀಟ್ ಮಾಡಬೇಕು ಅಂದಾಗ ಇಲ್ಲಿ ಡಿಲೀಟ್ ಪ್ರೆಸ್ ಮಾಡಿದ್ರೆ ಟೋಟಲ್ ಆಗಿ ನಿಮಗೆ ಗ್ರೂಪ್ ಡಿಲೀಟ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಟಿಲ್ ದೆನ್, V2 ಕ್ರಿಯೇಷನ್ಸ್, ಫ್ರೀಸ್ ಯುವರ್ ಸ್ಮೈಲ್. ನಗ್ತಾ ಇರಿ, ಖುಷಿಯಾಗಿರಿ.